ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಅದ್ಭುತವಾದಂಥ ರಸಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕುಡಿತಾ ಇದ್ದರೆ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ರೈಸ್ನ ಮಾಡಿಕೊಂಡು ಜೊತೆಗೆ ಹಪ್ಪಳ ಉಪ್ಪಿನಕಾಯಿ ಇಟ್ಕೊಂಡು ತಿಂತಿದ್ರೆ ಎಂಥ ಮಜಾ ಇರುತ್ತೆ ಅಂತ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 6 ಟೊಮೆಟೊ, ಸಾಸಿವೆ, ಜೀರಿಗೆ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಅರಿಶಿಣ, ಉಪ್ಪು, ಬೆಲ್ಲ, ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಟೊಮೆಟೊನ ರುಬ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ ನಂತರ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಇದಕ್ಕೆ ರಸಮ್ಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ರಸಮ್ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಹಿಂಗನ್ನ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇವಾಗ ರುಬ್ಬಿರೋ ಅಂಥ ಟೊಮೆಟೊ ರಸ ಮತ್ತು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಟೊಮೆಟೊ ಜಾಸ್ತಿ ಹುಳಿ ಇರಲ್ಲ, ಅದಕ್ಕೋಸ್ಕರ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ. ಇದಕ್ಕೆ ಟೇಸ್ಟ್ ಕೊಡೋದೇ ಕಾಳು ಮೆಣಸಿನ ಪುಡಿ. ಹಾಗಾಗಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿಕೊಂಡು ನೀರನ್ನ ಸೇರಿಸಿ ರಸಮ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ರಸಮ್ಮು ಸಖತ್ತಾಗಿರೋದು, ಸೂಪರ್ ಟೇಸ್ಟಿಯಾಗಿ ಬರೋದು. ಬೆಲ್ಲ ಮತ್ತು ಹಿಂಗೆ ಹಾಕಿರೋದ್ರಿಂದ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಘಮ ಬರ್ತಾ ಇರುತ್ತೆ. ಈಸಿಯಾಗಿ ಹಾಗೆಯೇ ಬೇಗನೂ ಕೂಡ ಮಾಡ್ಕೋಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಏನಾದ್ರು ಜ್ವರ, ನಿಮಗೆ ನೆಗಡಿ, ಕೆಮ್ಮು ಅಂಥ ಟೈಮಲ್ಲಿ ಈ ಥರ ಒಂದು ಈಸಿಯಾಗಿರೋ ರಸಮ್ನ ಬೇಗ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ.